ಸೊ ಇವಾಗ ಎಕ್ಸಾಕ್ಟ್ 7 ಗಂಟೆ ಹಂಗಾಗಿದೆ. ಚೆಕ್ಔಟ್ ಆಗ್ತಿದ್ವಿ. ಯಾಕಪ್ಪ ಅಂದ್ರೆ ಟ್ರಾವೆಲ್ ಮಾಡ್ಬೇಕಲ್ಲ. ಸೊ ನಿನ್ನೆ ನಾವ್ ಇರೋದು ಸ್ಟೇ ಇಲ್ಲ ಇದ್ದಿದ್ದೆ. ಲೈಕ್ ನಾವಿರೋದು ಇಲ್ಲೇ ಇದ್ವಿ, ಇಲ್ಲೇ ಸ್ಟೇ ಆಗಿದ್ದು. ಸೊ ಹೇಗಿದ್ರು ಎಲ್ರು, ನಾನು ಸಖತ್ತಾಗಿದ್ದೀನಿ. ಇವಾಗ ಏನಪ್ಪಾ ಅಂದ್ರೆ ಕುಂದಾಪುರದಲ್ಲಿ ಬೀಚ್ ಬಂದಿದ್ದು, ಕುಂಡ್ಲಾ ಬೀಚ್ ಅಂತ. ಸೊ ಇಲ್ಲೆಲ್ಲ ಫೋಟೋ ಸೆಕ್ಷನ್ ಮತ್ತೆ ಏನೇನ್ ಬೇಕು ಎಲ್ಲ ಶೂಟ್ ಎಲ್ಲ ತಗೊಂಡು ಮತ್ತೆ ಸ್ವಲ್ಪ ಚಿಲ್ ಮಾಡಿ ನಾವು ಹುಡ್ರಲ್ಲೆಲ್ಲ ಶೂಟ್ ಮಾಡಕತ್ತಾರ. ಇಲ್ಲಿ ಇವ್ ಅಣ್ಣರೆಲ್ಲ ಕುಂತಾರ. ಲೈಕ್ ಇವ್ರದೆಲ್ಲ ಶೂಟ್ ಮುಗೀತು. ಆರಾಮ್ಸೆ ಸ್ವಲ್ಪ ಚಿಲ್ ಮಾಡಿದೀವಿ. ಇದಕ್ಕೆ ಈ ಕಡೆ ಬ್ಲಾಕ್ ಬರುತ್ತೆ. ಸೊ ಅಲ್ಲಿ R15 ಕೂಡ ಇದೆ, ನೋಡಬಹುದು. ಸೊ ಬೈಕಲ್ಲಿ ಅಲ್ಲೇ ಪಾರ್ಕ್ ಮಾಡಿದೀವಿ. ಸ್ಕೂಟಿ ನಮ್ದು ಅಲ್ಲಿದೆ. ಅದು ಬಿಟ್ರೆ ನೆಕ್ಸ್ಟ್ NS ಮಾತ್ರ ಇಲ್ಲಿ ಬಂದಿದೆ. ಯಾಕಂದ್ರೆ ಸ್ವಲ್ಪ ಅದು ಆಫ್ ರೋಡಿಂಗ್ ಟೈಪ್ ಇದೆ ಅಲ್ವಾ. ಸೊ ಹಾಗಾಗಿ NS ಅಲ್ಲಿ ಬಂದಿದೆ. ಮತ್ತೆ ನೆಕ್ಸ್ಟ್ ಎಲ್ಲಿಗಪ್ಪ ಅಂದ್ರೆ ಸೀದಾ ಹೊಸಪೇಟೆ ಕಡೆ ಹೋಗೋ ಪ್ಲಾನ್ ಇದೆ. ಯಾಕಂದ್ರೆ ಸ್ವಲ್ಪ ಟೈಮ್ ಇಲ್ಲ, ಮತ್ತೆ ಬೇರೆ ಕಡೆ ಹೋಗೋ ಇದೆ ಅಲ್ಲ. ಸೊ ಒನ್ ಟೈಮ್ ಬಾ ಬ್ರೋ, ನೀನೇ ದಬ್ಬಕ್ ಬಾ. ಬಾಡಿ ಬಿಲ್ಡ್ರ ಇವಾಗ ಹಾಕಿ ಎಳ್ಕೊಂಡು ಹೋಗ್ತಿರ. ಅದ್ ಈ ವರ್ಷ ಹೇ ವರ್ಷ ಅಲ್ಲೊಂದ್ ಗಾಡಿ ಒದ್ದಾಡಕತ್ತೈತಿ, ಇಲ್ಲೊಂದ್ ಗಾಡಿ. ನಮ್ ಸ್ಕೂಟಿ ಆರಾಮ್ ಐತಲ್ಲಿ. ದೇವ್ರೆ ಓಲೆ ಹಾ, ಇನ್ನೊಂದ್ ತೇರ್ ಬರ್ಬೇಕು, ಮುಂದಕ್ಕೆ ಬರ್ಬೇಕು. ಹೇಳಿರ ಹೇಳಿರಿ. ಹಾ ದೂಕ ಸೊ ಗೈಸ್ ಇವಾಗ ಹೋಗ್ಬಿಡೋದು ಸೀದಾ ಹೊಸಪೇಟೆಗೆ. ಏನ್ವಾಸೆ ಜಡ್ಕಲ್, ಮಧೂರು, ಜಡ್ಕಲ್, ಅಲ್ಲಿಂದ ಕುಂದಾಪುರ ರೋಡ್ ಸಿಕ್ಕತ್ತೆ. ಜಡ್ಕಲ್ ಒಂದೇ ನಿಮಿಷ ಟೈಪ್ ಮಾಡಿ ವಾಟ್ಸ್ಆಪ್ ನಾಗ ಹಾಕಿದ್ರು ಒಂದೊಂದೇ ಊರ ಹೆಸರು. ನೀವ್ ಎಲ್ಲಿ ಹೋಗ್ತೀರ? ನಮ್ಮ ಮನೆ ಊರ್ ಮನೆ ಇಲ್ಲೇ ಇದೆ ಊರು. ನಮ್ಮ ಕಮಲಶಿಲೆ ಜಡ್ಕಲ್ ಇದೆಲ್ಲ ಗೊತ್ತುಂಟಲ್ಲ. ಅದೇ ರೋಡಿಗೆ ಹೋಗ ಆಗುಂಬೆದಲ್ಲಿ ಹೋಗುವಾಗ ಹಂಗೆ ಹೋಗ್ಬಿಡೋಣ. ಹೌದು, ಆಗುಂಬೆ ಎಲ್ಲಿತ್ತು? ಹಾಲಡಿ. ಇಲ್ಲೇ ಇಲ್ಲಿಂದ ವಾಪಸ್ ಹೋಗೋದು ಸಿದ್ದಾಪುರ, ಇಲ್ಲಿಂದ ಅಲ್ಲಿಗೆ ಹೋಗ್ಬಿಡ. ಆಗುಂಬೆ, ಆಗುಂಬೆಯಿಂದ ತೀರ್ಥಹಳ್ಳಿ ಹೋಗತ್. ಅಲ್ಲಿಂದ ಹೋಗ್ಬೋದಲ್ಲ ಇಲ್ಲಿಂದ. ಅಲ್ಲ ಹಿಂಗೆ ಹೋಗ್ಬಿಡ್ತೀವಿ. ಹಾಗೆ ಮಾಡಿ. ದೊಡ್ಡ ದೊಡ್ಡ ಗಾಡಿ ಇದೆ. ಇಲ್ಲಿಂದ ಹತ್ರ ಆಗತ್ತೆ. ಇಲ್ಲಿಂದ ಲಾಂಗ್ ಅಂದ್ರೆ ಕೊಲ್ಲೂರಿಗೆ ಇಲ್ಲಿಂದ ನಂದು ಸುಮಾರು ಅಂಜಾದು ಒಂದು 30 ಕಿಲೋಮೀಟರ್ ಕೊಲ್ಲೂರಿಗೆ. ಕೊಲ್ಲೂರಿಂದ ಸಿಕ್ಕಿಂದ ಹೆಚ್ಚು ತಿರುಗಾಟ ಇಲ್ಲ. ಅಲ್ಲಿಂದ ಮತ್ತೆ ವಾಪಸ್ ನಗರ ಹೋಗಿ ಮತ್ತೆ ಹಿಂಗ್ ಬಂದು ಮತ್ತೆ ಇಲ್ಲಿ ಹತ್ರ ಆಗತ್ತೆ. ಹಿಂಗ್ ಹೋದ್ರೆ ಡೈರೆಕ್ಟ್ ಹಿಂಗ್ ಹೋಗ್ಬಿಡ್ತೀವಿ. ಇಲ್ಲ ಹಾಲಡಿ ಇಲ್ಲಿ ಹೋಗುವಾಗ ಸಿದ್ದಾಪುರ ಉಂಟಲ್ಲ, ಸಿದ್ದಾಪುರದಿಂದ ಕುಂದಾಪುರ ಹೋಗ್ಬೇಡಿ. ಸಿದ್ದಾಪುರ ಆದ್ರೂ ಕೂಡ ಅಲ್ಲಿ ಸಂಗನ ರೋಡ್ ಇಲ್ಲಲ್ಲ ರೋಡ್. ಅದೇ ಹುಡುಗನೆಲ್ಲ ನೋಡಿದೆ ಯಾರ ನನ್ನ ಹೊಸಪೇಟೆ, ಹೊಸಪೇಟೆ, ಹಂಪಿ, ಶೃಂಗೇರಿ ಹೊಸಪೇಟೆನ ಹಂಪಿ. ನೀವೀಗ ಅಣ್ಣ ಎಲ್ಲಿ ಈ ಗಾಡಿಯಲ್ಲಿ ಬಂದು ಇದ್ರಲ್ಲಿ ಹೋಗ್ಬೇಕಂತ ಬಂದ. ಆಗುಂಬೆಲಿ ಹತ್ರ ಆಗತ್ತೆ ನಮ್ಗೆ. ಯಾವ ಊರಿಗೆ ಹೋಗ್ಬೇಕು ಹೇಳಿ? ಈಗ ಹೊಸಪೇಟೆ ಸೇವೆ ಕೊಲ್ಲೂರು ಘಾಟಿನ ಹತ್ರ. ಟೈಮ್ ನೋಡಿ 6 ನಿಮಿಷ ಸಾಕತ್ ಕಮಲ ದೇವಸ್ಥಾನ. ಕಮಲಾಶಿಲೆ ಇಲ್ಲ 8 ಕಿಲೋಮೀಟರ್. ಅಲ್ಲಲ್ಲ 7 ನಿಮಿಷ ಸಾಕಿಲ್ಲ ಹೋಗ್ಲಿಕ್ಕೆ. ಇಲ್ಲಿಂದ ಒಂದು 3:30-4 ಕಿಲೋಮೀಟರ್. ಆಮೇಲೆ ಜನ ಊಟ ಆಯ್ತಾ ಅಲ್ಲಿಂದ ಕೇಳಿ ಜಡಕಲ್ಲಿ ಮಧುರ ಮೇಲೆ ಹೋಗೋದು ಕೇಳಿ ಬೋರ್ಡ್ ಉಂಟು ಅಲ್ಲಿ. ಏನ್ ಮಾಡೋದು? ಕರ್ದ್ ನೋಡ್ಲಿ ಅದು ಅನ್ನ ಇವಾಗ ಅರ್ಧಿರದ ಹಣ್ಣನ್ನ ಕಟ್ ಮಾಡಿ ತಿನ್ನಿಸ್ತಾರ ವಾಸ ಅವರು. ಇವಾಗ ಅಣ್ಣ ಹೊಡಿತಾರೆ ಇವಾಗ. ಅಯ್ಯಪ್ಪ, ಹಾ ಹೊಡೆ. ಕಾಯೈತಲ್ಲ, ಈ ಬಳ್ಳ ಹಾಕ್ಬಾರ್ದು ಹಂಗೆ. ಎಲ್ಲಿ ಬೇಕಲ್ಲಿ ತೂತಿದ್ದಲ್ಲೆಲ್ಲ ಬಳ್ಳ ಹಾಕ್ತಿರಲ್ಲೇ. ಅದೇ ಐತಣ ಚಂಪುಗೆ ಐತೆ. ಅದಿದಾನ ಅದೇ ಅದೆಲ್ಲ ಒಳಗೆ ಬೀಜ ಇದೆ. ಬೀಜ ಅಲ್ಲ ಒಳಗೆ ಓಪನ್ ಮಾಡಕ್ ಪೂರ. ಅದೇ ಹಿಂಗ ಅದು ಹೊಡೆದಲ್ವ ಸಂಗೆ ಹೊಡಿವಾಸ ಇದನ್ನ ಇದಕ್ಕ ಗೇಟಿಗೆ ಬಂದ್ರೆ ಓನರ್ ಬಂದ್ರೆ ಓನರ್ ನಮ್ದೆ.
ತೋಟ ನಮ್ದು. ಇನ್ನೊಂದು 4 ಹೊಡೆ ಪೂರ ಓಪನ್ ಮಾಡಿ 2 ಭಾಗ ಮಾಡ್ಬೇಕಾಗ್ಬೋದು. ಭಾಗ ಮಾಡ. ಸರ್ ಗೇಟ್ ಹಿಡ್ಕಲಿ, ಸೌಂಡ್ ಬಂದ್ರೆ ಬರ್ತಾರೆ ಯಾರಾದ್ರು. ಗೇಟ್ ಹತ್ತೆ ಹಿಡ್ಕ ಬೇಸ್ ಹತ್ತಿಗ ವೇಸ್ಟ್ ಅವಳು ನೀನು. ಹಾ ಹಾಕು ಅವ್ರು ಬರ್ಬೇಕಂತಾರ. ಇವಾಗ ಏನ್ ಹೇಳ್ತಿ? ಕಾಯ್ ಸೋಲ್ದಂಗ ಆಯ್ತಲ್ಲ. ಅಂದ್ರೆ ಕಾಯಿ ಅದಾವ ಗೊತ್ತಾಗ್ಬಿಡ್ತದ. ಇಲ್ಲ ಐತ್ ನೋಡ್ರದ ಅನ್ನ ಸಾಧ್ಯ ನೋಡ್ದ ಅನ್ಕಂಡ್ ನಾ ಹೇಳಿಲ್ಲ ಕಾಯಿ ಅಂತ ಅಂದ್ರೆ ರುಚಿ ಇರ್ತಾವ ನೋಡ ನಾವು. ಇಲ್ಲ ಕಾಯಿ ಇದೆ ಅನ್ನ ಕಾಪನ ಇನ್ನೊಂದು 2 ತಿಂಗಳು ಅನ್ನ ಅಲ್ಲ. ಇದನ್ನ ಒಯ್ದು 3 ದಿನ ಇಟ್ರ ಹಣ್ಣು ಹಾಕ್ತಿದ್ವಿ. ಉದ್ರಿದ್ದು ಕೆಲಸ ಮಾಡಿ ಅರ್ಧನ ಒಂದ್ ಮರ ಹತ್ತಿ ಅರ್ಧನ ಸುಮ್ನೆ ವೇಸ್ಟ್. ಅಣ್ಣನ ಅರ್ಧಿಲ್ಲ ಹೋಗಿ ಕ್ವಾಲಿಟಿ ಇದೆ ಯಾವ್ದು ಯಾವ್ದೋ ವೇಸ್ಟ್. ಅದು ಇನ್ನ ಹೆಂಗಿತ್ತು ಎಲ್ಲಿ ಮದುವೆ ಊಟ ಇದ್ ಬರ್ರ ಏನದ ಮದುವೆ ಊಟ ಇವಾಗ ಕಮಲಶೀಲ ಬಂದಿದ್ದೆ. ಅಲ್ಲಿ ಕೆಳಗ್ ಮದುವೆ ನಡೀತಿದೆ, ಮೇಲೆ ಪ್ರಸಾದ ಮದುವೆ ಊಟಕ್ಕೆ ಹೋಗ್ತಿದ್ರು ಬಿಟ್ರೆ. ಟೋಟಲ್ 8 ಮನೆ ಅದಾವು, 4 ಆಟೋ ಅದಾವು. ಊಟ ಮಾಡ ಏನ್ ಊಟ ಗೊತ್ತಾ ನಮ್ರು? ಇಂತ ಊಟ ಯಾವ ಗುಡಿಯ ಪ್ರಸಾದ ಕೂಡ ಸಿಗಲ್ಲ. ನಮಸ್ಕಾರ. ಮಧ್ಯಾಹ್ನ ಆಗಿದೆ. ಏನಪ್ಪಾ ಅಂದ್ರೆ ರೈಡ್ ಮಾಡಿ ಸುಸ್ತಾಗಿದ್ವಿ ಅಂತ ಈ ಜಾಗ ಆಡಕತ್ತೀವಿ. ಇಲ್ಲಿ ಯಾವ್ದೋ ನೀರಾಗ ನೋಡ್ಬೋದು. ನಮ್ ಗ್ಯಾಂಗ್ ಇದೆ. ಇಲ್ಲಿಂದ ಹೊಸಪೇಟ್ ಮಿನಿಮಮ್ 300 ಕಿಲೋಮೀಟರ್ ಇದೆ. ಹೋಗೋದ್ ಬಿಟ್ಟು ಬರೀ ಇಂತ ಜಾಲಿ ಮಾಡಕತ್ತಿದ್ದ. ಅಲ್ಲೊಬ್ರು ಜಾಲಿ ಅಲ್ಲೊಬ್ರು ಜಾಲಿ. ಏನಿಲ್ಲ, ಇವತ್ತು ಸ್ಟೇ ಆದ್ರೆ ಸ್ಟೇ ಆಗ್ತೀವಿ, ಅಂದ್ರೆ ಸೀದಾ ಗಾಡಿ ತಗೊಂಡ್ ಬರ್ತೀವಿ ಹೊಸಪೇಟೆಗೆ. ಮತ್ತೆ ಸಿಗುವ. ನಮಸ್ಕಾರ. ಏನಪ್ಪಾ ಅಂದ್ರೆ ಇವತ್ತು 3ನೇ ದಿನ. ನಾವು ಇವತ್ತು ಶಿವಮೊಗ್ಗದಲ್ಲಿ ಸ್ಟೇ ಆಗಿದ್ದೀವಿ ಒಂದು ಹೋಟೆಲ್ ಅಲ್ಲಿ. ನಾಳೆ ಚೆಕ್ಔಟ್ ಆಗಿ ಸೀದಾ ಹೊಸಪೇಟೆ ಕಡೆ ಹೋಗ್ತೀವಿ. ಆಕ್ಚುಲಿ ಇವತ್ತೇ ಹೋಗ್ಬೇಕಿತ್ತು, ಸ್ವಲ್ಪ ರೀಸನ್ಸ್ ಇಂದ ಹೋಗಕ್ಕಾಗಿಲ್ಲ. ಸೊ ಹಾಗಾಗಿ ಇವತ್ತಿನ ರೂಮ್ ಇದೆ. ಆಲ್ಮೋಸ್ಟ್ ಎಲ್ಲ ರೆಸ್ಟ್ ಮಾಡ್ತಾ ಇದ್ದಾರೆ ಎಲ್ಲ ಫ್ರೆಂಡ್ಸ್ ಎಲ್ಲ. ಫುಲ್ ಟಯರ್ಡ್ ಆಗ್ಬಿಟ್ಟಿವಿ, ಫುಲ್ ರೈಡ್ ಎಲ್ಲ ಮಾಡಿ. ಅದಕ್ಕೆ ಇವತ್ತು ಫುಲ್ ಇಲ್ಲೇ ಶಿವಮೊಗ್ಗದಲ್ಲಿ ಸ್ಟೇ ಆಗಿ ನಾಳೆ ಮತ್ತೆ ಮಾರ್ನಿಂಗ್ ಚೆಕ್ಔಟ್ ಆಗಿ ಸೀದಾ ಹೊಸಪೇಟೆ ಕಡೆ ಬರ್ತೀವಿ. ಸೊ ಆಲ್ಮೋಸ್ಟ್ 3 ದಿನ ಏನ್ ಮಾಡಿದೀನಿ ಎಲ್ಲಾನು ಹೇಳಿದೀನಿ. ಮತ್ತೆ ಇವತ್ತು ನಾವು ಅಲ್ಲೇ ಸ್ವಲ್ಪ ಪ್ಲೇಸ್ ಅಲ್ಲಿ ಕೂಡ ಸ್ವಿಮ್ಮಿಂಗ್ ಮಾಡಿದ್ವಿ, ಅದು ಕೂಡ ಹೇಳಿದೆ. ಲೈಕ್ ಇನ್ನ ಸ್ಫೂರ್ತಿಯಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾಳೆ ಹೊರಸಿರೋಣ. ಇವಾಗ ರೆಸ್ಟ್ ಮಾಡ್ಬಿಡೋಣ. ನಾನು ಫುಲ್ ಟಯರ್ಡ್ ಆಗಿದ್ದೀನಿ. ಜಸ್ಟ್ ಇವಾಗ ಫ್ರೆಶ್ ಅಪ್ ಆಗಿ ಇವಾಗ ಮಲ್ಕೋಬೇಕು. ಸೊ ಇಲ್ಲೇ ಮಲ್ಕೊಳ್ಳೋದು. ಎಲ್ಲ ಬ್ಯಾಗ್ಸ್ ಲಗೇಜ್ ಎಲ್ಲ ಅಲ್ಲಿ ಇಟ್ಟಿದ್ದೀವಿ. ಅಣ್ಣ ಅಂತೂ ಫುಲ್ ರೆಸ್ಟ್ ಮಾಡ್ತಿದ್ರೆ. ಇನ್ನ 2 ಅಣ್ಣವರು ಹೊರಗಡೆ ಇದೆ, ಊಟಕ್ಕಂತ ಹೋಗಿದ್ದಾರೆ. ನಾವು ಊಟ ಮಾಡ್ಕೊಂಡ್ ಬಂದಿವಿ, ಅವ್ರು ಹೋಗಿದ್ದಾರೆ. ಊಟ ಮಾಡ್ಕೊಂಡು ಅವ್ರು ಬಂದು ರೆಸ್ಟ್ ಮಾಡ್ತಾರೆ. ಮತ್ತೆ ಬೆಳಗ್ಗೆ ಮುಂಚೆ ಮೋಸ್ಟ್ಲಿ 8 ಗಂಟೆ ಹಂಗ ಆಗ್ಬೋದು. 8 ಗಂಟೆ ಮುಗಿ. ಸೊ ಮತ್ತೆ ಸಿಗುವ ನಾಳೆ ವಿಡಿಯೋದಲ್ಲಿ.